ಈ ಗಣೇಶ ಚತುರ್ಥಿ ಏನಾಯಿತು, ರಾಜ್ಯದಾದ್ಯಂತ ಗಣೇಶನ ಪೆಂಡಾಲ್ಗಳನ್ನಿಟ್ಟರು ಯುವಕ ಸಂಘಗಳವರು. ಯತ್ನಾಳರನ್ನ ನಮ್ಮಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಯತ್ನಾಳರು ಹೋದ್ರಲ್ಲಿ. ಹೋದಲ್ಲೆಲ್ಲ ಅವರಿಗೆ ಸಿಕ್ಕಂಥ ಆ ಸ್ವಾಗತ, ಸೇರಿದ ಜನ, ಕೇಕೆ ಎಲ್ಲವೂ ಯತ್ನಾಳರಲ್ಲಿ ಒಂದು ಹೊಸ ಹುರುಪು ತುಂಬಿತು. ಅದು ಅವರೇ ನಿರೀಕ್ಷೆ ಮಾಡಿರಲಿಲ್ಲವೋ ಏನೋ, ಅವರೇ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸತಿ. ಮದ್ದೂರಿನಲ್ಲಿ ಗಲಾಟೆ ಆದಾಗ BJP ನಾಯಕರುಗಳ ಬಂದು ಹೋದ ಮಾರನೇ ದಿವಸ ಅವ್ರು ಹೋದರು. ಇದು ಬಹುಶಃ ಮದ್ದೂರ್ದು ಅನ್ಸತ್ತಿದ್ದು ದೃಶ್ಯಗಳನ್ನು ನೀವೇನು ನೋಡ್ತಾ ಇದ್ದೀರಿ, ಮದ್ದೂರ್ದು. ಇದನ್ನು ನೋಡಿ ದೆಹಲಿಯಲ್ಲಿ ಕುಳಿತ BJP ನಾಯಕರಿಗೆ ನನ್ನ ಪಾಪ್ಯುಲಾರಿಟಿ ಕರ್ನಾಟಕದಲ್ಲಿ ಹೆಂಗಿದೆ ಅಂತ ತೋರಿಸುವ ಸುವರ್ಣಾವಕಾಶ ನನಗೆ ಅಂತ ಬಹುಶಃ ಯತ್ನಾಳರು ಅಂದ್ಕೊಂಡ್ರು. ಎಲ್ಲ ಕಡೆ ಹೋದರು ಅವರು. ಕೆಲವು ಕಡೆಗಳಲ್ಲಿ ಗಣೇಶನನ್ನು ವಿಸರ್ಜನೆ ಮಾಡದೆ ಹಾಗೆ ಇಟ್ಕೊಂಡು ಕೂತ್ಕೊಂಡಿದ್ದಾರಂತೆ, ಯತ್ನಾಳರ ಡೇಟ್ ಸಿಗ್ತಿಲ್ಲ ಅಂತ. ಇದು ಅವ್ರಿಗೊಂದು ಹುರುಪು ಕೊಡ್ತು. ಮತ್ತು ಸಿಕ್ಕಿದ್ದೇ ಚಾನ್ಸು ಅಂತ ಯತ್ನಾಳರು ಸಹಜವಾಗಿ ಯೋಚನೆ ಮಾಡಿದ್ರು. ಇಷ್ಟು ಪಾಪ್ಯುಲರ್ ಲೀಡರ್ನ ನಮ್ಮಲ್ಲಿ ಇಟ್ಟುಕೊಳ್ಳದೆ ಹೋದರೆ ಅಥವಾ ಮರಳಿ ಪಕ್ಷಕ್ಕೆ ಕರ್ಕೊಳ್ಳದೆ ಹೋದರೆ ಇದು ಕೌಂಟರ್ ಪ್ರೊಡಕ್ಟಿವ್ ಆಗುತ್ತೆ ಅನ್ನುವ ಆಲೋಚನೆ ಅವರಿಗೆ ಬರಲಿ ಅಂತ. ಅದಕ್ಕೆ BJPಯಲ್ಲಿ ಅನೇಕರು ಯತ್ನಾಳರಿಗೆ ಆತ್ಮೀಯರಿದ್ದಾರೆ. ಅವರು ಸಲಹೆ ಕೊಟ್ಟಿರ್ತಾರೆ, ಮುಂಚೆಯಿಂದನೂ ಕೊಡ್ತಿದ್ರು ಅವರು. ಸ್ವಲ್ಪ ನಿಮ್ಮ ಬಾಯಿ ಕಂಟ್ರೋಲ್ ಮಾಡಿ ಅಂತ, ಸ್ವಲ್ಪ ನಾಲಿಗೆ ಕಂಟ್ರೋಲ್ ಮಾಡಿ. ಏನೇನು ಹೇಳಬೇಕಲ್ಲ ನಿಮಗೆ ವಿಜೇಂದ್ರರ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ ಇರುವ ಗ್ರೌಸ್ಗಳನ್ನು, ಆರೋಪಗಳನ್ನು, ಅಪವಾದಗಳನ್ನು ಅದೆಲ್ಲವನ್ನು ನಾಯಕರ ಮುಂದೆ ಹೇಳ್ಕೊಳ್ಳಿ, ಮಾಧ್ಯಮದ ಮುಂದೆ ಮಾತಾಡಬೇಡಿ ಅಂತ ಸಲಹೆ ಕೊಡ್ತಾ ಇದ್ದರು. ಯತ್ನಾಳರೇನು ಕಂಟ್ರೋಲಿಗೆ ಬರಲಿಲ್ಲ, ಉಚ್ಚಾಟನೆ ಆಗಿದ್ದು ಆಯಿತು. ಈಗ ಮರಳಿ ಪಕ್ಷಕ್ಕೆ ಬರ್ಬೇಕಂದ್ರೆ ನೀವು ಮೆಲೋಡೌನ್ ಆಗಬೇಕು ಅಂತ ಹೇಳಿರ್ತಾರೆ ಅವ್ರಿಗೆ. ಅದನ್ನೇ ಹೇಳ್ತಾ ಇದ್ದಾರೆ ಅವರು. ಶಿವಮೊಗ್ಗಕ್ಕೆ ಹೋದರೂ ನಾನು ಯಡಿಯೂರಪ್ಪನವ್ರ ಬಗ್ಗೆ ಚಕಾರ ಎತ್ತಲಿಲ್ಲ ನೋಡಿ ಅಂತ. ಆದರೆ ಇಮ್ಮಿಡಿಯೇಟಾಗಿ BJP ಈಗ ಯತ್ನಾಳರನ್ನಾಗಿದ್ರು ವಾಪಸ್ ಕರ್ಕೊಳ್ಳೋಣ, ಈಗ ಸರಿ ಹೋಗ್ಬಿಟ್ಟಿದ್ದಾರೆ. ಹಂಗಾಗೋದಿಲ್ಲ, ಅದು ಹಂಗಾಗೋದಿಲ್ಲ. ಈಗ ಎಲೆಕ್ಷನ್ ಯಾವುದಿದೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ. ಅದಕ್ಕೆ ಯತ್ನಾಳರು ಬೇಕಾಗ್ತಾರ ಆಲೋಚನೆ ಮಾಡ್ತಾರೆ. ಅದು ಬಿಟ್ಟರೆ ವಿಧಾನಸಭಾ ಚುನಾವಣೆ 2028, ಅಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿರುವಂಥ ಕೇಂದ್ರದ ನಾಯಕರುಗಳಿಗೆ ಸದ್ಯಕ್ಕೆ ಬಿಹಾರದ ಎಲೆಕ್ಷನ್ನು, ಬಿಹಾರ ಆದಮೇಲೆ UP ಬರುತ್ತೆ, ಇದಾವೆ, ಸುಮಾರು ಕೆಲಸ ಇದಾವೆ ಅವ್ರಿಗೆ. ಈಗ ಸದ್ಯಕ್ಕೆ ಇದ್ರ ಬಗ್ಗೆ ಗಮನ ಹರಿಸ್ತಾರೋ ಇಲ್ವೋ, ಐ ಡೋಂಟ್ ನೋ.